ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾವು ಬೂದ್ ಕುಂಬಳಕಾಯಿಯಲ್ಲಿ ಕಾಶಿ ಹಲ್ವಾ ಮಾಡೋದನ್ನ ನೋಡಿಸ್ತೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ತಿಂದಿದ್ದೀನಿ, ಒಂದೆರಡು ಸತಿ ತಿಂದಿದ್ದೀನಿ ಅಷ್ಟೇ. ಒಂದ್ಸತಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾನ್ ಮಾಡಿರ್ಲಿಲ್ಲ, ಜಸ್ಟ್ ಇವಾಗ ನಾನು ಟ್ರೈ ಮಾಡ್ತಾ ಇದ್ದೀನಿ. ಒಂದ್ಸತಿ ಟ್ರಯಲ್ ಮಾಡಿದ್ದೀನಿ, ಮತ್ತೆ ಇವಾಗ ಮಾಡ್ತಾ ಇದ್ದೀನಿ. ಇವಾಗ ಫಸ್ಟ್ ಇದನ್ನ ಚಿಪ್ಪೆ ತಕೋಬೇಕು. ಫಸ್ಟ್ ಚಿಪ್ಪೆ ತಕೊಳ್ಳೋಣ, ಫಸ್ಟ್ ಕಟ್ ಮಾಡ್ಕೊಳ್ಳೋಣ. ತುಂಬಾ ದೊಡ್ಡದಿದು, ಎಳೆಯಾಗಿದೆ, ಎಳೆದು ತುಂಬಾ ದೊಡ್ಡದು. ಫಸ್ಟ್ ಕಟ್ ಮಾಡ್ಕೊಳ್ಳೋಣ, ಆಮೇಲೆ ಚಿಪ್ಪೆ ತಗೋಬೇಕು. ನೋಡಿ, ಏಯ್ ಮುಚ್ಚಲೆ, ನನ್ಗೂ ತಾಕತ್ತಿದಿಲ್ಲ. ಯಾರು ತಾಕತ್ತಿಲ್ಲ ಅಂದಿದ್ದು? ಮತ್ತೆ ಇನ್ನೇನ್ರಲ್ಲಿ ಕಟ್ ಮಾಡ್ಬೇಕಪ್ಪ? ಕೈಯಲ್ಲಿ ನಿನ್ ಸೀಳ್ಬಾ. ಆಗ್ಬಿಡುತ್ತೆ. ಈ ತರ ಕಟ್ ಮಾಡ್ಕೊಂಡು ಈ ಭಾಗ ತೆಗೆದ್ಬಿಟ್ಟು ಇದು ಮಾತ್ರ ಈ ತರ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ಕಟ್ ಮಾಡ್ಕೋಬೇಕು. ನೋಡಿ, ಈ ತರ ಕಟ್ ಮಾಡ್ಕೋಬೇಕಾಗುತ್ತೆ. ಅದೇ ತರ ಎಲ್ಲಾನು ಕಟ್ ಮಾಡ್ಕೊಂಡು ಇದ್ರಲ್ಲಿ ಹಾಕೊಳ್ಳೋಣ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡು ಅದನ್ನ ಮತ್ತೆ ಕೊಬ್ಬರಿ ತುರಿತೀವಲ್ವಾ, ಅದ್ರಲ್ಲಿ ತುರ್ಕೋಬೇಕಾಗುತ್ತೆ. ಇವಾಗ ಫಸ್ಟ್ ಕಟ್ ಮಾಡ್ಕೊಬಿಡೋಣ. ಎಲ್ಲ ಪೀಸು ಹೀಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚಿಪ್ಪೆ ತಗೊಂಡಿದ್ದೆಲ್ಲ ಆಗಿದೆ. ನೋಡಿ, ಇಷ್ಟು ಬಂದಿದೆ. ಇವಾಗ ನಾವು ತುರ್ಕೋಬೇಕು. ಕೊಬ್ಬರಿ ತುರಿಯೋದ್ರಲ್ಲಿ ತುರ್ಕೊಳ್ಳೋಣ. ನೋಡಿ, ಈ ತರ ನೋಡಿ, ಈ ತರ ಬರ್ಬೇಕು. ಎಲ್ಲಾನು ಇದೇ ತರ ತುರ್ದ್ಬಿಟ್ಟು ತೋರಿಸ್ತೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಡಿ, ಡೈರೆಕ್ಟ್ ಹೀಗೇನೆ ತುರ್ಕೊಳ್ಳಿ, ಆಗುತ್ತೆ. ಓಕೆ, ಎಲ್ಲ ತುರ್ದ್ಬಿಟ್ಟು ಒಂದ್ಸತಿ ತೋರಿಸ್ತೀನಿ. ಎಷ್ಟು ಮಿಸ್ ನಿಧಾನವಾಗಿ ತುರಿಯೋ, ಆಮೇಲೆ ಕೈ ತುರ್ಕೊಬಿಡಿಯಾ. ಬಿಳಿ ಬೂದ್ ಕುಂಬಳಕಾಯಿ, ರೆಡ್ ಬೂದ್ ಕುಂಬಳಕಾಯಿ ಆಗ್ಬಿಡುತ್ತೆ. ಆಮೇಲೆ ಅದೇ ಹೇಳ್ತಿರೋದು, ಬಿಳಿ ಬೂದ್ ಕುಂಬಳಕಾಯಿ, ರೆಡ್ ಬೂದ್ ಕುಂಬಳಕಾಯಿ ಆಗ್ಬಿಡುತ್ತೆ ಅಷ್ಟೇ. ತುರಿ ಬೇಗ. ನೋಡಿ, ಬಾಂಡ್ಲಿ ಇಟ್ಕೊಂಡಿದೀನಿ. ಸ್ವಲ್ಪ ದಪ್ಪ ತಳ ಇರೋ ಬಾಂಡ್ಲಿನೇ ಇಟ್ಕೋಬೇಕು ಇದಕ್ಕೆ. ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಸ್ಲೋ ಅಲ್ಲಿ ಇಕ್ಕೋಬೇಕು, ಸ್ಲಿಮ್ ಅಲ್ಲಿ ಇಕ್ಕೋಬೇಕಾಗುತ್ತೆ. ನೋಡಿ, ಇದನ್ನ ನಾವು ಹಾಗೆ ಹಾಕೋಬೇಕು. ಹೀಗೇನೆ ನೀರೆಲ್ಲ ಹಿಂಡ್ಬಿಟ್ಟು ಬಾಂಡ್ಲಿನಲ್ಲಿ ಹಾಕೊಳ್ಳೋಣ. ನಾನು ಇದೇ ತರ ಹಾಕೋಬಿಡೋಣ. ಇದರಲ್ಲಿ ಹಾಕೊಂಡು ಇದಕ್ಕೆ ಶುಗರ್ ಹಾಕೊಳ್ಳೋಣ. ಇವಾಗ ನೋಡಿ, ಶುಗರ್ ಹಾಕೊಳ್ಳೋಣ. ಶುಗರ್ ಹಾಕೊಂಡು ಫುಲ್ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶುಗರ್ ಹಾಕೊಳ್ಳಿ. ನಾನು ಸ್ವಲ್ಪ ಕಮ್ಮಿನೇ ಶುಗರ್ ಹಾಕಿದ್ದೀನಿ. ಇದೇ ತರ ನಾವು ಫುಲ್ಲು ಬೇಯಿಸ್ಕೋಬೇಕು. ಇದೊಂದು ½ ಬೇಯುತ್ತೆ, ಬೇಯಿಸ್ಕೊಳ್ಳೋಣ. ಹೀಗೆ ಬೇಯಲಿ. ನೋಡಿ, ಎಲ್ಲ ನೀರು ಬಿಟ್ಕೊಂತ ಇದೆ. ಇದು ಸಕ್ಕರೆ ಎಲ್ಲ ಕರಗುತ್ತೆ. ಆ ಸಕ್ಕರೆ ನೀರಲ್ಲೇನೆ ಇದು ಚೆನ್ನಾಗಿ ಬೆಂದು ಸ್ವಲ್ಪ ಗಟ್ಟಿ ಹದ ಬರುತ್ತೆ. ಆವಾಗ ನಾವು ಮತ್ತೆ ಇನ್ನೊಂದು ಏನು ಮಾಡಬೇಕು ಅನ್ನೋದನ್ನ ನೋಡೋಣ. ಬೇಲಿ ಹೀಗೆ ಚೆನ್ನಾಗಿ ನೋಡಿ, ಅದರಲ್ಲಿ ನಾವು ನೀರು ಹಿಂಡ್ಕೊಂಡಿದೀವಲ್ವಾ, ಆ ನೀರನ್ನ ವೇಸ್ಟ್ ಮಾಡಬೇಡಿ. ಇದನ್ನ ಕುಡಿದ್ರೆ ತುಂಬಾ ಒಳ್ಳೇದು ಹೆಲ್ತ್ಗೆ. ಇದನ್ನ ಕುಡಿಯೋದ್ರಿಂದ ಬಾಡಿ ಫುಲ್ ತಂಪಾಗುತ್ತೆ. ಅದಕ್ಕೆ ಇದನ್ನ ಚೆಲ್ದಿರ ಇದನ್ನ ಕುಡೀರಿ, ತುಂಬಾ ಒಳ್ಳೇದು. ನೋಡಿ, ಎಲ್ಲ
ಇವಾಗೆಲ್ಲ ಕ್ಲೀನಾಗಿ ಬೇಯ್ತಾ ಇದೆ. ಹೀಗೆ ಇನ್ನ ಒಂದು 10-15 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ ಎಲ್ಲ ಇವಾಗೆಲ್ಲ ಕ್ಲೀನಾಗಿ ಬೇಯ್ತಾ ಇದೆ. ಹೀಗೆ ಇನ್ನ ಒಂದು 10-15 ನಿಮಿಷ ಬೇಯಿಸ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಡ್ರೈ ಫ್ರೂಟ್ಸ್ನ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ನೋಡಿ ಸುಮ್ಮನೆ ಈ ಥರ ಬಾದಾಮಿ ಮತ್ತೆ ಇದನ್ನ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಕಟ್ಟರ್ ಇದೆ, ಬಟ್ ಇದರಲ್ಲೇ ಚೆನ್ನಾಗಿರುತ್ತೆ ನಮಗೆ. ನೋಡಿ ಈ ರೀತಿ ಪುಡಿ ಮಾಡ್ಕೋಬೇಕು. ನೋಡಿ ಸ್ವಲ್ಪ ಏಲಕ್ಕಿ ಹಾಕೋಣ. ಇದನ್ನು ನಾವು ಚೆನ್ನಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಏಲಕ್ಕಿ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀವಿ. ನಾನು ಒಟ್ಟಾಕಲ್ಲ, ಏಲಕ್ಕಿ ಒಟ್ಟಾಕಲ್ಲ, ಒಟ್ಟನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಒಟ್ಟನ್ನ ನಾನು ಟೀ ಪುಡಿಗೆ ಹಾಕ್ಕೊಂತೀನಿ. ನೋಡಿ ಏಲಕ್ಕಿ ಪುಡಿ ಹಾಕ್ಕೊಂತ ಇದ್ದೀನಿ ನಾನು ಇವಾಗ. ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಆಲ್ಮೋಸ್ಟ್ ಎಲ್ಲ ಆಗ್ತಾ ಬಂದಿದೆ. ಇನ್ನೊಂದು 10 ನಿಮಿಷ ಹೀಗೆ ಫ್ರೈ ಮಾಡ್ಕೋಬೇಕು. ಆಲ್ಮೋಸ್ಟ್ ಆಲ್ ಎಲ್ಲ ಹಲ್ವಾ ಆಗಿದೆ. ಇವಾಗ ನಾವು ನೋಡಿ ಸ್ವಲ್ಪ ಎಲ್ಲೋ ಫುಡ್ ಕಲರ್ ಹಾಕೊಂತ ಇದೀವಿ. ಲಿಕ್ವಿಡ್ ಟೈಪ್ ಅಲ್ಲಿ ಇರೋದು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಹಲ್ವಾ ಹಂಗೆ ತಿಂದ್ರು ಚೆನ್ನಾಗಿರುತ್ತೆ. ಸುಮ್ಮನೆ ಜಸ್ಟ್ ಕಲರ್ಗೋಸ್ಕರ ನಾನು ಹಾಕೊಂತ ಇದ್ದೀನಿ ಅಷ್ಟೇ. ನೋಡಿ ಸ್ವಲ್ಪ ಒಂದೆರಡು ಹನಿ 3 ಹನಿ ಹಾಕಿದ್ದೀನಿ ಅಷ್ಟೇ, ಸಾಕು. ಇದು ಆಗ್ಲಿ. ಅಷ್ಟರಲ್ಲಿ ನಾವು ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಒಲೆ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳೋಣ, ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಇವಾಗ ತುಪ್ಪ ಹಾಕ್ಕೊಂತ ಇದ್ದೀನಿ. ಸಾಕು, 3 ಸ್ಪೂನ್. ಇನ್ನೊಂದು ಸ್ವಲ್ಪ ಹಾಕೊಂಡು, ಮನೆಯಲ್ಲೇ ತಿನ್ನೋದಲ್ವಾ, ನಮ್ಮ ಫ್ರೆಂಡ್ಸ್ಗೂ ಕೊಟ್ಟು ತಿನ್ಬೇಕು. ನಾವು ಸ್ವೀಟ್ ಮಾಡಿದಾಗ ನಾವು ಒಬ್ಬರೇ ತಿನ್ನಬಾರ್ದು. ಅದಕ್ಕೇನೆ ಸ್ವಲ್ಪ ತುಪ್ಪ, ಆಮೇಲೆ ಬಾದಾಮಿ, ಗೋಡಂಬಿ ಇವೆಲ್ಲ ಸ್ವಲ್ಪ ನಾನು ಜಾಸ್ತಿನೇ ಹಾಕ್ತೀನಿ. ನಾವು ಸ್ವೀಟ್ ಮಾಡಿದಾಗ ಹಂಚ್ಕೊಂಡು ತಿನ್ಬೇಕಂತೆ. ಅದರಿಂದ ನಮಗೆ ಅಂದರೆ ಏನೋ ಒಂಥರ ನಾವು ಮಾಡಿದ್ದಕ್ಕೂ ಖುಷಿ ಅನಿಸುತ್ತೆ. ಅದಕ್ಕೆ ನಾವು ಸ್ವೀಟ್ ಮಾಡಿದಾಗ ನಮ್ಗೆ ಬೇಕಾದವ್ರಿಗೆ ಅಟ್ಲೀಸ್ಟ್ ಒಂದು 3-4 ಜನಕ್ಕೆ ಕೊಟ್ಟು ತಿಂದರೆ ಖುಷಿ ಅನಿಸುತ್ತೆ ನಮಗೂ. ಇವಾಗ ಬಿಸಿ ಆಗಲಿ ತುಪ್ಪ. ಇವಾಗ ನೋಡಿ ಗೋಡಂಬಿ, ಬಾದಾಮಿ ಕಾಣಿಸ್ತಿದೆಯಾ, ನೋಡಿ ದ್ರಾಕ್ಷಿ, ಇವು ಮೂರು ನಾವು ಇವಾಗ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ನೋಡಿ ಬಾದಾಮಿ ಹಾಕ್ಕೊಳ್ತೀನಿ, ಹುಷಾರು ಸಿಡಿಯುತ್ತೆ. ಗೋಡಂಬಿ ಇವೆರಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ದ್ರಾಕ್ಷಿ ಹಾಕ್ಕೊಳ್ಳೋಣ. ನೋಡಿ ದ್ರಾಕ್ಷಿ, ಈ ಮೂರನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಮೇನ್ ಇಂಗ್ರೀಡಿಯಂಟ್ ಒಂದು ಹಾಕ್ಬೇಕು ನಾವು, ಅದಕ್ಕೆ ಹಾಕೊಳ್ಳೋಣ ಇವಾಗ. ನೋಡಿ ಎಲ್ಲರೂ ಇದು ಹಲ್ವಾಗೆ ರವೆ ಹಾಕಲ್ಲ, ಬಟ್ ನಾನು ಸ್ವಲ್ಪ ರವೆ ಹಾಕ್ತಾ ಇದ್ದೀನಿ. ಸ್ವಲ್ಪ ರವೆ ಹಾಕೋದ್ರಿಂದ, ಅಂದ್ರೆ ಚಿರೋಟಿ ರವೆ ಸ್ವಲ್ಪ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ
ತುಂಬಾ ಚೆನ್ನಾಗಿ ಬರುತ್ತೆ ಅಲ್ವಾ. ತುಂಬಾ ಚೆನ್ನಾಗಿ ಬರುತ್ತೆ ಇದು ರವೆ ಹಾಕೋದ್ರಿಂದ. ತಿನ್ನೋವಾಗಂತೂ ತುಂಬಾ ಚೆನ್ನಾಗಿ ಅಂದ್ರೆ ಒಂಥರ ಏನೋ ಡಿಫ್ರೆಂಟ್ ಟೇಸ್ಟ್ ಗೊತ್ತಾಗುತ್ತೆ ಇದು ತಿನ್ನೋವಾಗ. ತುಂಬಾ ಜನ ರವೆ ಹಾಕಲ್ಲ, ಬಟ್ ನಾನು ರವೆ ಹಾಕ್ತೀನಿ. ಚೆನ್ನಾಗಿ ಈಗೇನೋ ಒಂದು 5 ಮಿನಿಟ್ಸು ಇದಾಗ್ಲಿ. ಅಷ್ಟ್ರಲ್ಲಿ ನಾವು ಒಗ್ಗರಣೆ ಏನಾಗಿದೆ ನೋಡೋಣ. ನೋಡಿ, ಇದು ಫ್ರೈ ಆಗ್ತಿದೆ ತುಪ್ಪದಲ್ಲಿ. ಒಂದು 2 ಮಿನಿಟ್ಸು ಜಸ್ಟ್ ಸುಮ್ಮನೆ ಹಂಗೆ ಬ್ರೌನ್ ಕಲರ್ ಬರಲಿ ಬಾದಾಮಿ ಮತ್ತೆ ಗೋಡಂಬಿ. ಇದು ಹೆಲ್ತಿ ಫುಡ್ಡೇ. ಶುಗರ್ ಹಾಕಿದೀವಿ ಅಷ್ಟೇ, ಬಟ್ ಸ್ವೀಟ್ಗೋಸ್ಕರ ಶುಗರ್ ಬೇಕೇ ಬೇಕು. ಇನ್ನೇನು ಮಾಡೋಕ್ಕಾಗಲ್ಲ, ಬೆಲ್ಲ ಹಾಕ್ಕೋಬೋದು. ನಾನು ಶುಗರ್ ಹಾಕಿ ಮಾಡಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ನೋಡಿ, ಫ್ರೈ ಆಗಿದೆ. ಇದು ಸ್ವಲ್ಪ ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ಫ್ರೈ ಆಗಿದೆ. ಸ್ಟವ್ ಆನ್. ನೋಡಿ, ಆಲ್ಮೋಸ್ಟ್ ಆಲ್ ರವೆನೂ ಬೆಂದಿದೆ. ಫುಲ್ ಹಲ್ವಾ ಸ್ಟ್ರೆಚರ್ ಬಂದಿದೆ. ಇವಾಗ ನಾವು ಇದಕ್ಕೆ ನೋಡಿ ಫ್ರೈ ಮಾಡಿರೋ ಗೋಡಂಬಿ, ದ್ರಾಕ್ಷಿ, ತುಪ್ಪ ಇದೆಲ್ಲ ಹಾಕೊಳ್ಳೋಣ. ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಸಿಮ್ಮಲ್ಲಿ ಇಟ್ಕೋಬೇಕು ಸ್ಟವ್. ನೋಡಿ, ಘಮ ಘಮ ಅಂತಿದೆ. ಬೂದ್ ಕುಂಬಳಕಾಯಿ ಹಲ್ವಾ ರೆಡಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮಾಡ್ಕೊಂಡು ತಿನ್ನಿ. ಹೆಲ್ತ್ಗೂ ಒಳ್ಳೇದು. ಶುಗರ್ ಸ್ವಲ್ಪ ಕಮ್ಮಿ ಹಾಕೊಂಡು ಮಾಡ್ಕೊಂಡ್ರೆ ಆಯ್ತು. ಯಾವಾಗ್ಲೂ ತಿನ್ನಲ್ವಲ್ಲ, ಒಂದೊಂದ್ಸತಿ ತಿಂತೀವಿ ಅಷ್ಟೇ. ಓಕೆ, ನೋಡಿ ಇವಾಗ ಆಗಿದೆ. ಒಂದು 2 ಮಿನಿಟ್ಸ್ ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಬಿಡೋಣ. ಮತ್ತೆ ಸರ್ವ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಆಗಿದೆ ಇವಾಗ ಹಲ್ವಾ. ಇವಾಗ ಸರ್ವ್ ಮಾಡಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಮಾಡಿಕೊಂಡು ಒಂದ್ಸತಿ ತಿನ್ನಿ. ಥ್ಯಾಂಕ್ ಯು.